ಕಳೆದ ತಿಂಗಳು ದತ್ತ ಜಯಂತಿ ಪ್ರಯುಕ್ತ ಬೆಂಗಳೂರಿನ ಮಲ್ಲೇಶ್ವರಂ ಪೈಪ್ಲೈನ್ ಪ್ಯಾಲೇಸ್ ಗುಟ್ಟಳ್ಳಿಯಲ್ಲಿರುವ ದತ್ತಾತ್ರೇಯ ದೇವಸ್ಥಾನದಲ್ಲಿ ಬಹು ವಿಜೃಂಭಣೆಯಿಂದ ನಡೆಯಿತು. ಈ ದೇವಸ್ಥಾನ ಅತಿ ಪುರಾತನ ದೇವಸ್ಥಾನವಾಗಿದ್ದು, ದತ್ತಾತ್ರೇಯ ಜಯಂತಿಯನ್ನು ಬಹು ವಿಜೃಂಭಣೆಯಿಂದ ಭಕ್ತಾದಿಗಳು ನಡೆಸಿಕೊಂಡು ಬರುತ್ತಿದ್ದಾರೆ. ಆದರೆ ಸ್ವಲ್ಪ ವಿಡಿಯೋ ಮಾಡಿಕೊಳ್ಳಲು ಅನುವು ಮಾಡಿಕೊಟ್ಟರು. ಒಳಗಡೆ ಗರ್ಭಗುಡಿಯಲ್ಲಿರುವ ಮೂಲ ದೇವರ ವಿಡಿಯೋ ಮಾಡಲು ಅನುಮತಿ ಇಲ್ಲದ ಕಾರಣ ನಿಮಗೆ ಅಲ್ಪ ಪ್ರಮಾಣದಲ್ಲಿ ವಿಡಿಯೋ ತೋರಿಸುತ್ತೇನೆ. ಹೂವಿನ ಅಲಂಕಾರ ಮನಮೋಹಕವಾಗಿತ್ತು. ನೋಡಿ, ಹೀಗೆ ಒಳಗಡೆ ಹೋಗ್ತಾ ಜನರ ಸಂದಣಿ ಅತಿಯಾಗಿತ್ತು. ಆದರೆ ಯಾರೂ ಇಲ್ಲದ ಸಮಯ ನೋಡಿಕೊಂಡು ನಾನು ವಿಡಿಯೋ ಮಾಡಿದೆ. ಪ್ರಾರಂಭದಲ್ಲಿ ಪವನ ಆಂಜನೇಯ ಸ್ವಾಮಿ ದೇವಸ್ಥಾನ, ಅನ್ನಪೂರ್ಣೇಶ್ವರಿ ವಿಗ್ರಹ ಮತ್ತು ಫೋಟೋ ನೋಡಿ. ಒಳಗಡೆ ಗರ್ಭಗುಡಿ, ಇಲ್ಲಿ ಆಮೆ, ಪಕ್ಕದಲ್ಲಿ ದತ್ತಾತ್ರೇಯರ ವಿಗ್ರಹ. ಇದು ಔಡಂಬರ ಮರ, ಸುಮಾರು 500 ವರ್ಷಗಳ ಮುಂಚೆಯಿಂದ ಇದೆ ಅಂತ ಒಂದು ಪ್ರತೀತಿ. ಈ ಔಡಂಬರ ಮರದಲ್ಲಿ ಎಲ್ಲಿ ದತ್ತಾತ್ರೇಯ ದೇವರಿರ್ತಾರೆ ಅಲ್ಲಿ ಔಡಂಬರ ಮರ ಇರುತ್ತೆ ಅಂತ ಇದೊಂದು ಸಾಕ್ಷಿಯಾಗಿದೆ. ಇಲ್ಲೆಲ್ಲ ಒಳಗಡೆ ಬಿಟ್ಟಿಲ್ಲ, ಆದ್ರೂ ಸ್ವಲ್ಪ ಅನುಮತಿ ತಗೊಂಡು ಈ ಕಡೆ ಎಲ್ಲ ವಿಡಿಯೋ ಮಾಡಿದೆ. ನಾಗರ ಕಲ್ಲುಗಳು, ಸರ್ಪದೋಷ, ಕುಜದೋಷ ಇರೋರು 3 ದಿನದಿಂದ ಇಲ್ಲಿ ಹೋಮ ಹವನಗಳೆಲ್ಲ ನಡೀತಾ ಇದೆ. ಭಕ್ತರ ಭಕ್ತಿ ಭಾವನೆಗಳಿಗೆ ಇಲ್ಲಿ ಮೇರೆ ಇಲ್ಲ. ಕಳಸ ಸ್ಥಾಪನೆ ಎಲ್ಲ ಮಾಡಿ ಒಂದು ಸಾಂಪ್ರದಾಯಿಕ ಬದ್ಧವಾಗಿ ಇಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ. ಹೂವಿನ ಅಲಂಕಾರ ಅಂತೂ ತುಂಬ ಚೆನ್ನಾಗಿದೆ. ಇಲ್ಲಿ ಗಣಪತಿ ವಿಗ್ರಹ ಇಟ್ಟಿದ್ದಾರೆ. ಇಲ್ಲಿ ದತ್ತಾತ್ರೇಯ ಜಯಂತಿ ಪ್ರಯುಕ್ತ ಇಲ್ಲಿ ಸ್ವಾಮಿಗೆ ಉಯ್ಯಾಲೆ ಸೇವೆ, ಬಂದ ಭಕ್ತಾದಿಗಳೆಲ್ಲ ಉಯ್ಯಾಲೆ ಸೇವೆಯಲ್ಲಿ ಹೀಗೆ ಭಾಗಿಯಾಗಿ ತಮ್ಮ ಆಸೆ ಆಕಾಂಕ್ಷೆಗಳನ್ನ ಕೇಳ್ಕೊತಾರೆ. ತದನಂತರ ತೀರ್ಥ ಪ್ರಸಾದ ಎಲ್ಲ ವಿಭೂತಿ. ಗಣೇಶ ದೇವಸ್ಥಾನ, ಹೊರಗಡೆ ಗಣೇಶ ದೇವಸ್ಥಾನ ಇದೆ. ಕರ್ಪೂರ ಕಾಂತಿ ದೇಹಾಯ ಬ್ರಹ್ಮಮೂರ್ತಿಧರಾಯ ಚ ವೇದಶಾಸ್ತ್ರ ಪರಿಜ್ಞಾಯ ದತ್ತಾತ್ರೇಯ ನಮೋಸ್ತುತೆ. ಇಲ್ಲಿ ಹೊರಗಡೆ ಗಣೇಶ ದೇವಸ್ಥಾನ ಇದೆ ಚಿಕ್ಕದಾಗಿ. ಇಲ್ಲಿ ನಮಸ್ಕಾರ ಹಾಕಿ ಪುಟ್ಟದಾಗಿದ್ರೇನು ಚೊಕ್ಕವಾಗಿದೆ ದೇವಸ್ಥಾನ. ಅದು ವಿಡಿಯೋ ಮಾಡಿಕೊಂಡೆ. ಸ್ವಲ್ಪ ಪುರೋಹಿತರು ಮಂತ್ರ ಜಪ ಮಾಡ್ತಾ ಕೂತಿದ್ರು. ಆಚೆ ಹೂವು ತುಂಬ ಚೆನ್ನಾಗಿತ್ತು. ದೇವರಿಗೆ ಮಾರಾಟಕ್ಕಿಟ್ಟಿದ್ರು. ಇದು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ.
ಹೀಗಿತ್ತು.